ಬಳಿಕ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಆಗುತ್ತೆ ಅಂತ ಸರ್ಕಾರದಲ್ಲಿ ಸಾಕಷ್ಟು ಭಿನ್ನಮತ ಉಂಟಾಗುತ್ತೆ. ನಾನು ನೋಡ್ದಂಗೆ ನಾನು ಅವ್ರ ಜೊತೆನಲ್ಲಿ ಕೆಲಸ ಮಾಡಿದ್ದೀನಿ. ನಮ್ಮ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರು ಯಾವತ್ತು ಸರ್ಕಾರ ರಚನೆ ಆಗುತ್ತೆ ಜನತಾದಳದ್ದೇ ನೆಕ್ಸ್ಟ್ ಡೇ ಹೋದ ತಕ್ಷಣವೇ ಈ ಸರ್ಕಾರ ಹೆಚ್ಚು ದಿವಸ ಇರಲ್ಲ ಕಡೆ ಅಂತಾನೆ. ಅದು ಇವ್ರಿಗೂ ಬಂದಿರಬೇಕು, ತಂದೆ ಬಳವಳಿ ಮಕ್ಕಳಿಗೂ ಬಂದಿರಬೇಕು. ಕುಮಾರಸ್ವಾಮಿಗೆ ಈ ಸರ್ಕಾರನ ನೋಡೋಕ್ಕಾಗಲ್ವೇನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಯಾಕೆ ಚರ್ಚೆ. ಕುಮಾರಸ್ವಾಮಿ ಅವರ ನಿರ್ಧಾರ ಮಾಡೋದು, ಜನ ನಿರ್ಧಾರ ಮಾಡಿದ್ದಾರೆ, 136 ಜನ ಗೆಲ್ಸವ್ರೆ. ಈ ಸರ್ಕಾರ ಇರೋದು ಬಿಡೋದು ಜನರ ಆಶೀರ್ವಾದದಿಂದ. 3 ಜನ ಮೊನ್ನೆ ಉಪಚುನಾವಣೆಯಲ್ಲಿ ಗೆಲ್ಸಾರೆ. ಕುಮಾರಸ್ವಾಮಿ ಅವರು ಪಾಪ ಮಾತಾಡ್ಕೊಳ್ಳಿ ಬಿಡಿ, ಆ ವಿಚಾರಕ್ಕೆ ಬೇಡ, ಬೇರೆ ವಿಚಾರಕ್ಕೆ. ಶಾಸಕರ ಆತ್ಮಾವಲೋಕನ ಮಾಡ್ಕೋಬೇಕು, ಸರಿಯಾದ ದಿಕ್ಕಿನಲ್ಲಿ ಸರ್ಕಾರ ಅವ್ರಿಗೆ ಅವ್ರ ಸರ್ಟಿಫಿಕೇಟ್ ನಮಗೆ ನಮ್ಮ ಸರ್ಕಾರಕ್ಕೆ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರೋದು ಜನರ ಸರ್ಟಿಫಿಕೇಟ್. ಜನರು ಇತ್ತೀಚಿನ ದಿನಗಳಲ್ಲಿ 3 ಚುನಾವಣೆಯಲ್ಲಿ ನೀವು ಕೊಟ್ಟಿದ್ರಿ ಒಂದೇ ಅಂತ, ನಿಮ್ಗೊಂದು, ಬಿಜೆಪಿಗೊಂದು, ಕಾಂಗ್ರೆಸ್ಗೊಂದು, ಇದು ಜನತಾದಳಕ್ಕೊಂದು ಅಂತ ನೀವು ಕೊಟ್ಟಿದ್ರಿ ಪ್ರಿಡಿಕ್ಷನ್ ಅಲ್ವಾ? ಜನ ಸರ್ಟಿಫಿಕೇಟ್ ಕೊಟ್ಟದ್ ಮುಖ್ಯನೋ ಕುಮಾರಸ್ವಾಮಿ ಸರ್ಟಿಫಿಕೇಟ್ ಮುಖ್ಯನೋ ಹೇಳಿ ನೀವೇ? ಆಂಧ್ರ ಗೌರ್ಮೆಂಟ್ ಒಂದು ಕಾರ್ಖಾನೆ ಬೇಕು ಅಂತ ಪದೇ ನನಗೆ ಕಾಲ್ ಮಾಡುತ್ತೆ. ಮಾಡ್ಲಿ, ಕನಿಷ್ಠ ಗೌರವ ಮನವಿ ಕೊಡ್ತಾ ಇಲ್ಲ. ಸರಿ, ನಮ್ಮ MB ಪಾಟೀಲರು ಕಾರ್ಖಾನೆ ಮಂತ್ರಿ, ಇಂಡಸ್ಟ್ರಿಯಲ್ ಮಿನಿಸ್ಟ್ರು 3 ಬಾರಿ ಹೋಗಿ ಭೇಟಿ ಮಾಡಿದ್ದಾರೆ. HMT ಏನೋ ರಿವ್ಯೂ ಮಾಡ್ತೀನಿ ಅಂದಿದ್ದಾರೆ. ಭದ್ರಾವತಿನಲ್ಲಿ ಉಕ್ಕಿನ ಕಾರ್ಖಾನೆ ರಿವ್ಯೂ ಮಾಡ್ತೀನಿ ಅಂದವ್ರೆ. ಮಾಡಿ ಸಂತೋಷ, ಅದನ್ನ ಬೇಡ ಅನ್ನೋಕ್ಕಾಗದ ನಾವು? ಸೊ ಈ ತರ ಮಾತಾಡೋದು ಬಿಟ್ಟು ಅದು ಮಾಡೋದು. ಬಳಿಕ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಆಗುತ್ತೆ ಅಂತ ಸರ್ಕಾರದಲ್ಲಿ ಸಾಕಷ್ಟು ಭಿನ್ನಮತ ಉಂಟಾಗುತ್ತೆ. ನಾನು ನೋಡ್ದಂಗೆ ನಾನು ಅವ್ರ ಜೊತೆನಲ್ಲಿ ಕೆಲಸ ಮಾಡಿದ್ದೀನಿ. ನಮ್ಮ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರು ಯಾವತ್ತು ಸರ್ಕಾರ ರಚನೆ ಆಗುತ್ತೆ ಜನತಾದಳದ್ದೇ ನೆಕ್ಸ್ಟ್ ಡೇ ಹೋದ ತಕ್ಷಣವೇ ಈ ಸರ್ಕಾರ ಹೆಚ್ಚು ದಿವಸ ಇರಲ್ಲ ಕಡೆ ಅಂತಾನೆ. ಅದು ಇವ್ರಿಗೂ ಬಂದಿರಬೇಕು, ತಂದೆ ಬಳವಳಿ ಮಕ್ಕಳಿಗೂ ಬಂದಿರಬೇಕು. ಕುಮಾರಸ್ವಾಮಿಗೆ ಈ ಸರ್ಕಾರನ ನೋಡೋಕ್ಕಾಗಲ್ವೇನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಯಾಕೆ ಚರ್ಚೆ. ಕುಮಾರಸ್ವಾಮಿ ಅವರ ನಿರ್ಧಾರ ಮಾಡೋದು, ಜನ ನಿರ್ಧಾರ ಮಾಡಿದ್ದಾರೆ, 136 ಜನ ಗೆಲ್ಸವ್ರೆ. ಈ ಸರ್ಕಾರ ಇರೋದು ಬಿಡೋದು ಜನರ ಆಶೀರ್ವಾದದಿಂದ. 3 ಜನ ಮೊನ್ನೆ ಉಪಚುನಾವಣೆಯಲ್ಲಿ ಗೆಲ್ಸಾರೆ. ಕುಮಾರಸ್ವಾಮಿ ಅವರು ಪಾಪ ಮಾತಾಡ್ಕೊಳ್ಳಿ ಬಿಡಿ, ಆ ವಿಚಾರಕ್ಕೆ ಬೇಡ, ಬೇರೆ ವಿಚಾರಕ್ಕೆ. ಶಾಸಕರ ಆತ್ಮಾವಲೋಕನ ಮಾಡ್ಕೋಬೇಕು, ಸರಿಯಾದ ದಿಕ್ಕಿನಲ್ಲಿ ಸರ್ಕಾರ ಅವ್ರಿಗೆ ಅವ್ರ ಸರ್ಟಿಫಿಕೇಟ್ ನಮಗೆ ನಮ್ಮ ಸರ್ಕಾರಕ್ಕೆ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರೋದು ಜನರ ಸರ್ಟಿಫಿಕೇಟ್. ಜನರು ಇತ್ತೀಚಿನ ದಿನಗಳಲ್ಲಿ 3 ಚುನಾವಣೆಯಲ್ಲಿ ನೀವು ಕೊಟ್ಟಿದ್ರಿ ಒಂದೇ ಅಂತ, ನಿಮ್ಗೊಂದು, ಬಿಜೆಪಿಗೊಂದು, ಕಾಂಗ್ರೆಸ್ಗೊಂದು, ಇದು ಜನತಾದಳಕ್ಕೊಂದು ಅಂತ ನೀವು ಕೊಟ್ಟಿದ್ರಿ ಪ್ರಿಡಿಕ್ಷನ್ ಅಲ್ವಾ? ಜನ ಸರ್ಟಿಫಿಕೇಟ್ ಕೊಟ್ಟದ್ ಮುಖ್ಯನೋ ಕುಮಾರಸ್ವಾಮಿ ಸರ್ಟಿಫಿಕೇಟ್ ಮುಖ್ಯನೋ ಹೇಳಿ ನೀವೇ? ಆಂಧ್ರ ಗೌರ್ಮೆಂಟ್ ಒಂದು ಕಾರ್ಖಾನೆ ಬೇಕು ಅಂತ ಪದೇ ನನಗೆ ಕಾಲ್ ಮಾಡುತ್ತೆ. ಮಾಡ್ಲಿ, ಕನಿಷ್ಠ ಗೌರವ ಮನವಿ ಕೊಡ್ತಾ ಇಲ್ಲ. ಸರಿ, ನಮ್ಮ MB ಪಾಟೀಲರು ಕಾರ್ಖಾನೆ ಮಂತ್ರಿ, ಇಂಡಸ್ಟ್ರಿಯಲ್ ಮಿನಿಸ್ಟ್ರು 3 ಬಾರಿ ಹೋಗಿ ಭೇಟಿ ಮಾಡಿದ್ದಾರೆ. HMT ಏನೋ ರಿವ್ಯೂ ಮಾಡ್ತೀನಿ ಅಂದಿದ್ದಾರೆ. ಭದ್ರಾವತಿನಲ್ಲಿ ಉಕ್ಕಿನ ಕಾರ್ಖಾನೆ ರಿವ್ಯೂ ಮಾಡ್ತೀನಿ ಅಂದವ್ರೆ. ಮಾಡಿ ಸಂತೋಷ, ಅದನ್ನ ಬೇಡ ಅನ್ನೋಕ್ಕಾಗದ ನಾವು? ಸೊ ಈ ತರ ಮಾತಾಡೋದು ಬಿಟ್ಟು ಅದು ಮಾಡೋದು. ಬಳಿಕ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಆಗುತ್ತೆ ಅಂತ ಸರ್ಕಾರದಲ್ಲಿ ಸಾಕಷ್ಟು ಭಿನ್ನಮತ ಉಂಟಾಗುತ್ತೆ. ನಾನು ನೋಡ್ದಂಗೆ ನಾನು ಅವ್ರ ಜೊತೆನಲ್ಲಿ ಕೆಲಸ ಮಾಡಿದ್ದೀನಿ. ನಮ್ಮ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರು ಯಾವತ್ತು ಸರ್ಕಾರ ರಚನೆ ಆಗುತ್ತೆ ಜನತಾದಳದ್ದೇ ನೆಕ್ಸ್ಟ್ ಡೇ ಹೋದ ತಕ್ಷಣವೇ ಈ ಸರ್ಕಾರ ಹೆಚ್ಚು ದಿವಸ ಇರಲ್ಲ ಕಡೆ ಅಂತಾನೆ. ಅದು ಇವ್ರಿಗೂ ಬಂದಿರಬೇಕು, ತಂದೆ ಬಳವಳಿ ಮಕ್ಕಳಿಗೂ ಬಂದಿರಬೇಕು. ಕುಮಾರಸ್ವಾಮಿಗೆ ಈ ಸರ್ಕಾರನ ನೋಡೋಕ್ಕಾಗಲ್ವೇನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಯಾಕೆ ಚರ್ಚೆ. ಕುಮಾರಸ್ವಾಮಿ ಅವರ ನಿರ್ಧಾರ ಮಾಡೋದು, ಜನ ನಿರ್ಧಾರ ಮಾಡಿದ್ದಾರೆ, 136 ಜನ ಗೆಲ್ಸವ್ರೆ. ಈ ಸರ್ಕಾರ ಇರೋದು ಬಿಡೋದು ಜನರ ಆಶೀರ್ವಾದದಿಂದ. 3 ಜನ ಮೊನ್ನೆ ಉಪಚುನಾವಣೆಯಲ್ಲಿ ಗೆಲ್ಸಾರೆ. ಕುಮಾರಸ್ವಾಮಿ ಅವರು ಪಾಪ ಮಾತಾಡ್ಕೊಳ್ಳಿ ಬಿಡಿ, ಆ ವಿಚಾರಕ್ಕೆ ಬೇಡ, ಬೇರೆ ವಿಚಾರಕ್ಕೆ. ಶಾಸಕರ ಆತ್ಮಾವಲೋಕನ ಮಾಡ್ಕೋಬೇಕು, ಸರಿಯಾದ ದಿಕ್ಕಿನಲ್ಲಿ ಸರ್ಕಾರ ಅವ್ರಿಗೆ ಅವ್ರ ಸರ್ಟಿಫಿಕೇಟ್ ನಮಗೆ ನಮ್ಮ ಸರ್ಕಾರಕ್ಕೆ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರೋದು ಜನರ ಸರ್ಟಿಫಿಕೇಟ್. ಜನರು ಇತ್ತೀಚಿನ ದಿನಗಳಲ್ಲಿ 3 ಚುನಾವಣೆಯಲ್ಲಿ ನೀವು ಕೊಟ್ಟಿದ್ರಿ ಒಂದೇ ಅಂತ, ನಿಮ್ಗೊಂದು, ಬಿಜೆಪಿಗೊಂದು, ಕಾಂಗ್ರೆಸ್ಗೊಂದು, ಇದು ಜನತಾದಳಕ್ಕೊಂದು ಅಂತ ನೀವು ಕೊಟ್ಟಿದ್ರಿ ಪ್ರಿಡಿಕ್ಷನ್ ಅಲ್ವಾ? ಜನ ಸರ್ಟಿಫಿಕೇಟ್ ಕೊಟ್ಟದ್ ಮುಖ್ಯನೋ ಕುಮಾರಸ್ವಾಮಿ ಸರ್ಟಿಫಿಕೇಟ್ ಮುಖ್ಯನೋ ಹೇಳಿ ನೀವೇ? ಆಂಧ್ರ ಗೌರ್ಮೆಂಟ್ ಒಂದು ಕಾರ್ಖಾನೆ ಬೇಕು ಅಂತ ಪದೇ ನನಗೆ ಕಾಲ್ ಮಾಡುತ್ತೆ. ಮಾಡ್ಲಿ, ಕನಿಷ್ಠ ಗೌರವ ಮನವಿ ಕೊಡ್ತಾ ಇಲ್ಲ. ಸರಿ, ನಮ್ಮ MB ಪಾಟೀಲರು ಕಾರ್ಖಾನೆ ಮಂತ್ರಿ, ಇಂಡಸ್ಟ್ರಿಯಲ್ ಮಿನಿಸ್ಟ್ರು 3 ಬಾರಿ ಹೋಗಿ ಭೇಟಿ ಮಾಡಿದ್ದಾರೆ. HMT ಏನೋ ರಿವ್ಯೂ ಮಾಡ್ತೀನಿ ಅಂದಿದ್ದಾರೆ. ಭದ್ರಾವತಿನಲ್ಲಿ ಉಕ್ಕಿನ ಕಾರ್ಖಾನೆ ರಿವ್ಯೂ ಮಾಡ್ತೀನಿ ಅಂದವ್ರೆ. ಮಾಡಿ ಸಂತೋಷ, ಅದನ್ನ ಬೇಡ ಅನ್ನೋಕ್ಕಾಗದ ನಾವು? ಸೊ ಈ ತರ ಮಾತಾಡೋದು ಬಿಟ್ಟು ಅದು ಮಾಡೋದು. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.